ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತೆಲುಗು ನಟಿ ಹೇಮಾ ಅವರ ಬಂಧನ ಆಗಿದೆ ರಾಜ್ಯ ಪೊಲೀಸರಿಂದ। ರೇವ್ ಪಾರ್ಟಿ ಪ್ರಕರಣದಲ್ಲಿ ಹೇಮಾ ಅವರನ್ನ ಸಿಸಿಬಿ ಬಂಧಿಸಿದೆ। ವಿಚಾರಣೆ ವೇಳೆ ಸಮರ್ಪಕ ಉತ್ತರ ನೀಡದೇ ಇದ್ದಂತ ಕಾರಣಕ್ಕಾಗಿ ಹೇಮಾ ಅವರ ಬಂಧನ ಆಗಿದೆ। ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ತೆಲುಗು ನಟಿ ಹೇಮಾ ಅವರು। ಪಾರ್ಟಿಯಲ್ಲಿ ಹೇಮಾ ಡ್ರಗ್ಸ್ ಸೇವಿಸಿದ್ರು ಅನ್ನುವಂಥದ್ದು ಕೂಡ ಈ ರಕ್ತದ ಮಾದರಿಯನ್ನ ಪರಿಶೀಲನೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಗೊತ್ತಾಗಿತ್ತು। ಪಾರ್ಟಿ ಆಯೋಜನೆ ಮಾಡಿದಂತ ನಂತರದಲ್ಲಿ ಡ್ರಗ್ಸ್ ಗಳನ್ನ ಮಾರಾಟ ಮಾಡಲಾಗಿದೆ। ಆಮೇಲೆ ಪೊಲೀಸರ ತನಿಖೆಯ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನವನ್ನ ಪಡಲಾಗಿದೆ ಅನ್ನುವಂತ ಕಾರಣಕ್ಕಾಗಿ ಬಂಧನ ಮಾಡಲಾಗಿದೆ। 2 ಬಾರಿ ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಇವರು ಬಂದಿರಲಿಲ್ಲ। ಸದ್ಯ ನಟಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡುವಂತ ಕಾರ್ಯ ನಡೆಯುತ್ತೆ। ನಾಳೆ ಬೆಳಗ್ಗೆ ಆನೇಕಲ್ನಲ್ಲಿರುವಂತ ನ್ಯಾಯಾಲಯದ ಮುಂದೆ ನಟಿಯನ್ನ ಹಾಜರುಪಡಿಸ್ತಾರೆ ಸಿಸಿಬಿ ಪೊಲೀಸರು ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ। ಇವತ್ತು ಬುರ್ಕಾ ಹಾಕಿಕೊಂಡು ವಿಚಾರಣೆಗೆ ಹೇಮಾ ಬಂದಿದ್ರು ಅನ್ನುವಂಥದ್ದು ಗೊತ್ತಾಗಿದೆ। ಪಾರ್ಟಿಯಲ್ಲಿ ಹೇಮಾ ಡ್ರಗ್ಸ್ ಸೇವಿಸಿರುವಂಥದ್ದು ಕೂಡ ಬಯಲಾಗಿದೆ। ಹೇಮಾ ಈ ಪ್ರಕರಣದಲ್ಲಿ ಬಹಳ ಕಳ್ಳಾಟ ಆಡಿದ್ರು ಅನ್ನುವಂಥದ್ದು ಕೂಡ ಪೊಲೀಸರ ಆರೋಪ। ಹಾಗಾದ್ರೆ ಅವತ್ತು ಪಾರ್ಟಿ ಆಗುತ್ತೆ, ಆನಂತರದಲ್ಲಿ ರೈಡ್ ನಡೆಯುತ್ತೆ, ಅದಾದ ನಂತರದಲ್ಲಿ ಹೇಮಾ ನನ್ನ ಪಾರ್ಟಿಲೇ ಇರಲಿಲ್ಲ ಅಂತ ಬಿಂಬಿಸುವಂತ ಪ್ರಯತ್ನ ಆಗಿತ್ತಲ್ಲ, ಅವತ್ತೇನೇನಾಗಿತ್ತು బన్నీ నువ్వు తోర్స్తి। హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను। సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను। సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు। సో అది ఫేక్ న్యూస్ అండి, అవన్నీ నమ్మొద్దు। ఓకే, థ్యాంక్ యూ। హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను। సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను। సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు। సో అది ఫేక్ న్యూస్ అండి, అవన్నీ నమ్మొద్దు। ఓకే, ಥ್ಯಾಂಕ್ ಯು। ಸೊ ಇದು ಹೇಮಾ ಅವತ್ತು ಬೆಂಗಳೂರಿನಲ್ಲೇ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಫಾರ್ಮ್ ಹೌಸ್ನಲ್ಲೇ ಇದ್ದು ನಾನು ಬೇರೆ ಕಡೆ ಎಲ್ಲೋ ಇದ್ದೀನಿ ಅಂತ ಹೇಳಿ ಅವತ್ತು ಅವರು ಅದನ್ನು ತನಿಖೆಯ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಪಟ್ಟಂಥ ರೀತಿ ಅನ್ನುವಂಥದ್ದು ಅವ್ರ ವಿರುದ್ಧವಾಗಿರುವಂಥ ಆರೋಪ। ಇವತ್ತು ಬುರ್ಕಾ ಹಾಕ್ಕೊಂಡು ವಿಚಾರಣೆಗೆ ಹೇಮಾ ಬಂದಿರ್ತಾರೆ। 2 ಬಾರಿ ನೋಟಿಸನ್ನು ಕೂಡ ಕೊಡಲಾಗಿತ್ತು। ನೋಟಿಸ್ ಆಮೇಲೆ ಭಾಳ ಪ್ರೆಷರ್ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಸಿಸಿಬಿ ಪೊಲೀಸರಿಗೆ। ಈ ಆಂಧ್ರದ ಹಲವು ಪೊಲಿಟಿಷಿಯನ್ಸ್ಗಳು, ಅಲ್ಲಿನ ದೊಡ್ಡ ಮಟ್ಟದ ಅಧಿಕಾರಿಗಳು ಇಲ್ಲಿರುವಂಥವರ ಮುಖೇನವಾಗಿ ಹೇಳಿಸೋದು, ಇದೆಲ್ಲ ಬಹಳ ಆಗಿತ್ತು ಅನ್ನುವಂಥದ್ದು ಗೊತ್ತಾಗಿತ್ತು। ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ಹೇಮಾ ಅವರ ವಿಚಾರದಲ್ಲಿ ಪೊಲೀಸರು ಭಾಳ ಕಠಿಣವಾಗಿ ವರ್ತಿಸ್ಬೋದಾ ಅನ್ನುವಂಥ ರೀತಿಯಾಗಿಯೂ ಕೂಡ ಪ್ರಶ್ನೆಗಳಿದ್ದಿತ್ತು। ಬಟ್ ಎಗೈನ್ ಕಾನೂನು ಎಲ್ರಿಗೂ ಒಂದೇ, ಅದರಂತೆ ಇವತ್ತು ವಿಚಾರಣೆಗೆ ಹಾಜರಾಗೋಕೆ ಬಂದಂಥ ಹೇಮಾ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ। ಇನ್ನು ಕೋರ್ಟಿಗೆ ಹಾಜರುಪಡಿಸುವಂಥ ಪ್ರಕ್ರಿಯೆ ಇದೆಲ್ಲ ನಾಳೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ। 24 ಗಂಟೆಗಳ ಒಳಗಾಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ। ಇವತ್ತು ಮೆಡಿಕಲ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬಹುಶಃ ನಾಳೆ ಏನಾದ್ರು ಹಾಜರುಪಡಿಸುವಂಥ ಕಾರ್ಯ ಆಗ್ಬೋದು ಅಂತ ಕಾಣಿಸುತ್ತೆ। ಸೊ ರೇವ್ ಪಾರ್ಟಿ ಪ್ರಕರಣದಲ್ಲಿ ಮುಖ್ಯವಾಗಿ ಸಿಸಿಬಿ ಬಂಧಿಸಿದೆ। ಆಮೇಲೆ ಕೇವಲ ಇಲ್ಲಿ ಅವರು ಪಾರ್ಟಿಯಲ್ಲಿ ಜಾಯಿನ್ ಆಗಿದ್ರು, ಡ್ರಗ್ಸ್ ಸೇವಿಸಿದ್ರು ಅನ್ನುವಂಥದ್ದು ಮಾತ್ರ ಅಲ್ಲ, ಈ ಪಾರ್ಟಿ ಆಯೋಜನೆಯಲ್ಲಿ ಬಹುಶಃ ಹೇಮಾ ಅವರ ಪಾತ್ರನೂ ಇರ್ಬೋದು। ಆಮೇಲೆ ಅಲ್ಲಿ ಬೇರೆ ಬೇರೆ ತೆರನಾದ ದಂಧೆಗಳು ನಡೀತಾ ಇತ್ತು ಅನ್ನುವಂಥದ್ದು ಕೂಡ ಇರುವಂಥದ್ದು ಆರೋಪ। ಸೊ ಅದರಲ್ಲೇನಾದರೂ ಹೇಮಾ ಅವರ ಪಾತ್ರ ಇತ್ತ ಏನು ಎತ್ತ, ಇದೆಲ್ಲ ಪೊಲೀಸರು ಈಗ ತನಿಖಾ ಹಂತದಲ್ಲಿ ಬೆಳಕಿಗೆ ತರಬೇಕಾದಂಥದ್ದು ಇದೆ। ನಾಳೆ ಬೆಳಗ್ಗೆ ಕೋರ್ಟ್ ಮುಂದೆ ನಟಿ ಹೇಮಾ ಅವರನ್ನು ಹಾಜರುಪಡಿಸಲಾಗುತ್ತೆ। ಸದ್ಯ ಈಗ ಕೆಸಿ ಜನರಲ್ ಹಾಸ್ಪಿಟಲ್ಗೆ ಅವರನ್ನು ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂಥ ಪ್ರಕ್ರಿಯೆಗಳು ನಡೀತಾ ಇದೆ। ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೇಮಾ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ। ನಾಳೆ ಬೆಳಗ್ಗೆ ಕೋರ್ಟ್ ಮುಂದೆ ನಟಿ ಹೇಮಾ ಅವರನ್ನು ಹಾಜರುಪಡಿಸುವಂಥ ಕಾರ್ಯ ನಡೆಯುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ। ನಾನು ಮೊದಲೇ ಹೇಳಿದಾಗೆ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ। ಅದರಂತೆ ಇನ್ನೂ ಸಮಯ ಇದೆ। ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರ ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ಯಥಾವತ್ತಾದಂಥ ಪ್ರಕ್ರಿಯೆಗಳು ಏನಿರುತ್ತೆ ಅವುಗಳನ್ನು ಇಲ್ಲಿ ಪಾಲಿಸುವಂಥ ನಿಟ್ಟಿನಲ್ಲಿ ಈಗ ಸಿಸಿಬಿ ಕೂಡ ಸಿದ್ಧ ಆಗಿದೆ। ಸೊ ಇನ್ನೊಂದು ವಿಚಾರ ಅಂತಂದರೆ ಹೇಮಾ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಭಾಳ ಹೆಸರುವಾಸಿ, ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬೇರೆ ಬೇರೆ ತೆರನಾದಂಥ ಈ ಸೀರಿಯಲ್ಲು ಇದರಲ್ಲೆಲ್ಲ ಅವ್ರು ನಟಿಸಿದ್ದಾರೆ। ಅಲ್ಲಿ ನಾನು ಮೊದಲೇ ಹೇಳಿದಾಗೆ ಹೇಮಾ ಭಾಳ ಖ್ಯಾತ ಸಿನಿಮಾಗಳಲ್ಲೂ ಕೂಡ ನಟಿಸಿರುವಂಥದ್ದನ್ನು ಅಥವಾ ಭಾಳ ಹಿಟ್ ಆಗಿದ್ದಂಥ ಸಿನಿಮಾಗಳಲ್ಲೂ ಕೂಡ ಮೇನ್ ಅವರು ರೋಲ್ಗಳಲ್ಲಿ ಅವರು ಮಾಡಿದಂಥದ್ದನ್ನು ನಾವು ನೋಡಬಹುದಾಗಿದೆ। ಸೊ ಹಾಗಾಗಿ ಅಲ್ಲಿನ ಜನರಿಗೆ ಹೇಮಾ ಭಾಳ ಚಿರಪರಿಚಿತರು ತೆಲುಗು ಆಡಿಯನ್ಸ್ಗೆ ಅಥವಾ ತೆಲುಗು ಜನಕ್ಕೆ। ಹೀಗಾಗಿ ಕರ್ನಾಟಕದಲ್ಲಿ ಅವರು ಬಂದು ಪಾರ್ಟಿ ಮಾಡಿದ್ವಿ ಸಿಕ್ಕಾಕೊಂಡ್ರು ಅಂತ ಗೊತ್ತಾಗ್ತಾ ಇದ್ದಾಗ ಅದನ್ನು ಮುಚ್ಚಾಕುವಂಥ ಪ್ರಯತ್ನನ ಅವರೇ ಸ್ವತಃ ಬೇರೆ ಬೇರೆ ತರನಾದ ಕಳ್ಳಾಟ ಆಡೋ ಮುಖ್ಯವಾಗಿ ಮಾಡಿದ್ರು।
ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಪ್ರಜ್ವಲ್, ಈಗ ಅರೆಸ್ಟ್ ಆಗಿದೆ ಅನ್ನೋಂಥ ಡೀಟೇಲ್ಸ್ ಗೊತ್ತಾಗ್ತಿದೆಯಲ್ಲ? ಮಲ್ತೇಶ್, ಈಗ ಕಾನೂನು ಪ್ರಕಾರವಾಗಿ ಆಕೆಯನ್ನ ಏನ್ ಬಂಧನ ಪ್ರಕ್ರಿಯೆಯನ್ನ ಮಾಡಬೇಕು ಅದನ್ನ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಈಗ ಆಕೆಯ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತದೆ. ಬೆಳಗ್ಗೆ ಸುಮಾರು ಒಂದು 11-12 ಗಂಟೆಯಿಂದ ಹಿರಿಯ ಅಧಿಕಾರಿಗಳು ಸೇರಿ ಆ ನಟಿಯನ್ನ ವಿಚಾರಣೆಯನ್ನ ಮಾಡಿದ ನಂತರವಾಗಿ ಅವರ ಪ್ರಮುಖವಾಗಿ ಒಂದಷ್ಟು ಮೇಲ್ನೋಟಕ್ಕೆ ಆಕೆ ಮಾಡುವಂತ ಒಂದಷ್ಟು ತಪ್ಪುಗಳು ಈಗ ಕಂಡು ಬಂದಿದೆ. ಮೊದಲನೇದು ಪೊಲೀಸರ ತನಿಖೆನ ತಪ್ಪಿಸಿದ್ದು, ಮತ್ತೆ ಆಕೆ ಈ ಆರ್ಗನೈಸಿಂಗ್ ಟೀಮ್ ಜೊತೆ ತುಂಬಾ ಕ್ಲೋಸ್ ಆಗಿ ಇದ್ದು ಆರ್ಗನೈಸಿಂಗ್ ಮಾಡ್ತಿರುವಂತ ವಿಚಾರ ಎಲ್ಲವೂ ಕೂಡ ಆಕೆಗೆ ಗೊತ್ತಿದೆ. 2 ಬಾರಿ ನೋಟಿಸ್ ಕೊಟ್ಟರು ಸಹಿತ ಕಾನೂನು ಪ್ರಕಾರವಾಗಿ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿ ತನಿಖೆಗೆ ಹಾಜರಾಗಿಲ್ಲ. ಮತ್ತೆ ಪೊಲೀಸರ ತನಿಖೆಯನ್ನ ದಿಕ್ತಪ್ಪಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು, ಮತ್ತೆ ಡ್ರಗ್ ಅನ್ನ ಸೇವನೆ ಕೂಡ ಮಾಡಿದ್ರು. ಜೊತೆಗೆ ಬೇರೆಯವರಿಗೆ ಇವ್ರ ಕಡೆನ ಕೊಡಿಸಿರಬಹುದು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಮಾಹಿತಿಗಳಿವೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಈಗ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ನಂತರ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತ KC ಜನರಲ್ ಆಸ್ಪತ್ರೆಯಲ್ಲಿ ಆಕೆಯ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತದೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ ನಂತರದಲ್ಲಿ ಅವ್ರನ್ನ ನಮ್ಮ ಮಹಿಳಾ ಸಾಂತ್ವನ ಕೇಂದ್ರ ಏನಿದೆ ನಿಮ್ಹಾನ್ಸ್ ಆಸ್ಪತ್ರೆ ಬಳಿ ಅಲ್ಲಿಗೆ ಇರಿಸಲಾಗುತ್ತೆ. ನಾಳೆ ಬೆಳಗ್ಗೆ ಅವರನ್ನ ಆನೇಕಲ್ ನಲ್ಲಿರುವಂತ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕೆ ಅಧಿಕಾರಿಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಅವರನ್ನ ಅಧಿಕೃತವಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತೆ ಮನವಿಯನ್ನ ಮಾಡೋ ಸಾಧ್ಯತೆಗಳಿದೆ. ಸದ್ಯಕ್ಕಂತೂ ಈ ಕಾನೂನು ಪ್ರಕಾರವಾಗಿ ಬಂಧನ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.